ಆದರೆ ಚುನಾವಣೆಯಲ್ಲಿ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ, ಕಾಶ್ಮೀರ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ಯಾರಿಗೆ ಹಾಕ್ತಾರೆ ಅನ್ನೋದು ಎರಡನೇ ಮಾತು. ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ನಾವು ಭಾರತದ ಜೊತೆಗೆ, ಭಾರತೀಯತೆಯ ಜೊತೆಗೆ, ಸಂವಿಧಾನದ ಜೊತೆಗೆ, ಪ್ರಜಾಪ್ರಭುತ್ವದ ಜೊತೆಗೆ ಅನ್ನೋದನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು ಇದು ಭಾರತದ ವಿಜಯ, ಪ್ರಜಾಪ್ರಭುತ್ವದ ವಿಜಯ ಅಂಥೇಳಿ. ಹರಿಯಾಣದಲ್ಲಿ 3ನೇ ಬಾರಿಗೆ ಅಧಿಕಾರ ಹಿಡಿಯುವತ್ತ ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು. ಚುನಾವಣಾ ಪೂರ್ವದ ಬೇರೆ ಬೇರೆ ಸಮೀಕ್ಷೆಗಳನ್ನು ಸುಳ್ಳು ಮಾಡಿರ್ತಕ್ಕಂಥದ್ದು. ಆರಂಭಿಕ ಮುನ್ನಡೆ ನಮಗೆ ಸಿಕ್ಕಿದೆ. ನೋಡೋಣ, ಇದು ಆರಂಭಿಕ ಮುನ್ನಡೆ ಮಾತ್ರ. ಆರಂಭಿಕ ಮುನ್ನಡೆಯೇ ಅಂತಿಮ ಅಂತ ನಾನು ಭಾವಿಸೋದಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ. ಯಾಕೆಂದರೆ ನಮ್ಮ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡಿರಲಿಲ್ಲ. ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೀತು. ಆದರೆ ನಮ್ಮ ಪಕ್ಷವಾಗಲಿ ನಮ್ಮ ಸರ್ಕಾರ ಆಗಲಿ ಕರ್ನಾಟಕದ ರೀತಿಯಲ್ಲಿ ಹಗರಣಗಳಲ್ಲೇ ಮುಳುಗೆದ್ದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಹಗರಣಗಳಲ್ಲೇ ಮುಳುಗೆದ್ದಿದೆ. ಆ ರೀತಿ ಹಗರಣಗಳಲ್ಲೇ ಮುಳುಗೇಳುವ ಕೆಲಸವನ್ನು ನಮ್ಮ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿಲ್ಲ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ. ಆರಂಭಿಕ ಮುನ್ನಡೆ ತುಸು ಸಮಾಧಾನವನ್ನು ತಂದಿದೆ. ನೋಡೋಣ, ಅಂತಿಮ ಫಲಿತಾಂಶ ಬರೋವರೆಗೂ ಬಹುಶಃ 12:30 1 ಗಂಟೆ ಹೊತ್ತಿಗೆ ಒಂದು ಕ್ಲಿಯರು ದಿಕ್ಸೂಚಿ ಸಿಗ್ಬೋದು, ಒಂದು ಸ್ಪಷ್ಟತೆ ಸಿಗ್ಬೋದು. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಬಿಜೆಪಿ ನಿಲುವನ್ನು ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಜಾತಿ ಸಮೀಕ್ಷೆ ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹರಿಯಾಣ ಕಾಶ್ಮೀರದಲ್ಲಿ ಸರ್ಕಾರ ರಚನೆ ಸಂಬಂಧ ನಾಳೆ ಬಿಜೆಪಿ ಮಹತ್ವದ ಸಭೆ ನಡೆಸಲಿದೆ. 2 ರಾಜ್ಯಗಳಲ್ಲೂ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತು ಮಾಡುತ್ತೆ. ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇರುತ್ತೆ. ಅಫ್ಕೋರ್ಸ್ 2 ಕಡೆನೂ ಬೇರೆಯವ್ರ ಜೊತೆ ಕೈ ಜೋಡಿಸಲೇಬೇಕಾಗತ್ತೆ, ಇತರರ ಜೊತೆ ಕೈ ಜೋಡಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಹರಿಯಾಣದಲ್ಲಿ ಏನೇ ಬಹುಮತ ಇದ್ರೂ ಕೂಡ 1-2 ಸೀಟ್ ಆಚೀಚೆ ಆದ್ರೂ ಅದು ಮ್ಯಾಟ್ರ್ ಆಗುತ್ತೆ ಸರ್ಕಾರಕ್ಕೆ. ಹಾಗಾಗಿ ಬಹುಶಃ ಮೈತ್ರಿಯನ್ನ ಪಾಲನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಹರಿಯಾಣದಲ್ಲೂ ಅಷ್ಟೇ, ಜಮ್ಮು ಕಾಶ್ಮೀರದಲ್ಲಿ ಆಬ್ವಿಯಸ್ಲಿ ಮಾಡಲೇಬೇಕಾಗತ್ತೆ. ಸೊ ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು, ಇನ್ಯಾರ ಜೊತೆ ಕೈ ಜೋಡಿಸೋಕ್ಕಾಗಲ್ಲ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೀಟನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಬಿಜೆಪಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಕೈ ಜೋಡಿಸುತ್ತಾ ಅಥವಾ ಅಲ್ಲಿ ಇತರರ ಜೊತೆ ಕೈ ಜೋಡಿಸುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಅಲ್ಲೂ ಕೂಡ 46 ಮ್ಯಾಜಿಕ್ ನಂಬರ್ ಅಂತ ಅನ್ಕೋತೀನಿ. ಸೊ ಈಗ 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ. ಅಲ್ಲಿ ಮ್ಯಾಜಿಕ್ ನಂಬರ್ 10 ತಲುಪಿದ್ರೆ ಮಾತ್ರ ಹೋಪ್ಸ್ ಜಾಸ್ತಿ ಆಗತ್ತೆ. ಅದರ್ವೈಸ್ ಅಲ್ಲಿನ ಸ್ಥಳೀಯ ಪಕ್ಷಗಳ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಅದರ್ಸ್ 11 ಇದ್ದಾರೆ ಟ್ರೆಂಡಿಂಗ್. ಎಷ್ಟು ಗೆಲ್ತಾರೆ ಅಂತ ಗೊತ್ತಿಲ್ಲ. ಅದರ್ಸ್ 11 ತಗೊಂಡ್ರು 40 ಹತ್ರ ಬರುತ್ತೆ ಹೊರತು ಆ ಭರವಸೆ ಮೇಲೇನೆ ಬಹುಶಃ ಪ್ರಧಾನಿಗಳು, ಅಂದ್ರೆ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಬಹುಶಃ ಪ್ರಧಾನಿಗಳು ಮಹತ್ವದ ಸಭೆ ಕರೆದಿದ್ದಾರೆ ಅಂತ ಅನ್ಸುತ್ತೆ. ಪಿಡಿಪಿನೂ ಕೈ ಜೋಡಿಸ್ಬೋದು. ಹಿಂದೆ ಹೇಗೆ ಮೈತ್ರಿ ಮಾಡ್ಕೊಂತು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈ ಸಾರಿನೂ ಕೂಡ ಬಿಜೆಪಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ. ಬಟ್ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಬಿಡ್ತಾರ. ಒಂದ್ ವೇಳೆ ಈಗ ಆಲ್ರೆಡಿ ಅವರು 40 ಹತ್ರ ಬಂದಿದ್ದಾರೆ. ಇಫ್ ಎಟ್ ಆಲ್ ಅವರು ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಟ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾರೆ. ಬಟ್ ಅಷ್ಟು ಸುಲಭ ಇಲ್ಲ. ಎಸ್, ಅಷ್ಟು ಸುಲಭ ಕೂಡ ಇಲ್ಲ. ಯಾಕಂತಂದ್ರೆ ಜಮ್ಮು ರೀಜನ್ ಅಲ್ಲಿ ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಇದೆ. ಶ್ರೀನಗರ ಆ ಕಡೆ ಸ್ವಲ್ಪ, ಮತ್ತೆ POK ಕಡೆ ಹೋಗ್ತಾ ಅಲ್ಲಿ ಸ್ಥಳೀಯ ಪಕ್ಷಗಳ ಹೋಲ್ಡ್ ಜಾಸ್ತಿ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರನ. ಹಾಗಾದ್ರೆ ರಾಜ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ JP ನಡ್ಡಾ. ಹರಿಯಾಣ, ಜಮ್ಮು ಮತ್ತೆ ಕಾಶ್ಮೀರ ನಾಯಕರ ಜೊತೆ ಸಭೆಯನ್ನ ಕರೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹರಿಯಾಣ ಬಿಜೆಪಿ ನಾಯಕರ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ನಾಳೆ ಯಾವ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡಬೇಕಾಗತ್ತೆ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಈಗ ಸಭೆಯನ್ನ ಕರೆದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಈಗ ಸಭೆ ಆಗುತ್ತೆ. ನೋಡಿ, ನಾಳೆ ಒಂದ್ ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ರು. ಹರಿಯಾಣ, ಕಾಶ್ಮೀರದಲ್ಲಿ ಸರ್ಕಾರ ಸಂಬಂಧ ಒಂದು ಸಭೆ ಇದು. 2 ರಾಜ್ಯದಲ್ಲೂ ಸರ್ಕಾರ ರಚನೆಗೆ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹರಿಯಾಣ
ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ಸೂಚನೆಗಳನ್ನು, ಅಂಕಿಅಂಶಗಳನ್ನು ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು, ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು. ಹರಿಯಾಣದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಭ್ರಮೆನಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೂರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆಯತ್ತ ದಾಪುಗಾಲಿಡ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ನೀರವ ಮೌನ. ಫಸ್ಟ್ ನಾವು ನೋಡಿದ್ವಿ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಸಾಧಿಸಬಹುದು ಅಂತ ಹೇಳಿದ್ರು. ಹಾಗೇನೆ ಟ್ರೆಂಡ್ ಅನೌನ್ಸ್ ಆಗ್ತಾ ಇದ್ದ ಹಾಗೂ ಕೂಡ ಕಾಂಗ್ರೆಸ್ ಟಕ್ಕರ್ ಕೊಡ್ತಾ ಇತ್ತು. ಸರಿಯಾಗೇನೆ ಸಾಕಷ್ಟು ಜಿದ್ದಾಜಿದ್ದಿನ ಒಂದು ಹೋರಾಟ ಕಂಡು ಬರ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ ಅನ್ನ ಹಿಂದಿಕ್ಕಿ ಗದ್ಗೆಯತ್ತ ಕೇಸರಿ ಪಕ್ಷ ದಾಪುಗಾಲಿಟ್ಟಿದೆ. ಮ್ಯಾಜಿಕ್ ನಂಬರ್ ಆಲ್ಮೋಸ್ಟ್ ಕ್ರಾಸ್ ಮಾಡಿದೆ ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಅನೌನ್ಸ್ ಆಗಬೇಕಷ್ಟೇ, ಅದು ಪಕ್ಕಾನ ಅನ್ನುವಂಥದ್ದು. ಟ್ರೆಂಡ್ ಆಲ್ಮೋಸ್ಟ್ ಬಿಜೆಪಿ ಪರವಾಗಿದೆ. ಸೊ ಇನ್ನೇನು ಅನೌನ್ಸ್ ಆಗಬೇಕಾಗಿದೆ. 3ನೇ ಬಾರಿಗೆ ಸತತವಾಗಿ ಅಧಿಕಾರ ಹಿಡಿಯುತ್ತಾ ಬಿಜೆಪಿ, ಹ್ಯಾಟ್ರಿಕ್ ಸಾಧನೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಹೂಡಾ, ಒಂದು ರೀತಿಯ ಭೂಪೇಂದರ್ ಸಿಂಗ್ ಹೂಡಾ ತುಂಬ ಬೇಜಾರಿನಲ್ಲಿ ಇರೋದನ್ನ ಕಾಣ್ತಾ ಇದ್ವಿ. ವೆರಿ ನ್ಯಾಚುರಲ್. ಆದಿತ್ಯ ಸುರ್ಜೇವಾಲಾ ಕೂಡ ಹಿನ್ನಡೆ ಆಗಿದೆ. ಹಾಗೆಯೇ ರವೀಂದ್ರ ರೈನಾ ಬಿಜೆಪಿಯ ಇನ್ನೊಬ್ಬ ಅಭ್ಯರ್ಥಿ ಜಮ್ಮು ಕಾಶ್ಮೀರ್, ಅವ್ರಿಗೆ ಹಿನ್ನಡೆ ಆಗಿದೆ. ಶ್ರೀನಗರ ಸೆಂಟ್ರಲ್ಗೆ ಬಂದರೆ ತಾರಿಕ್ ಹಮೀದ್, ಯಾರ್ಯಾರು ಪ್ರಮುಖವಾದಂಥ ಅಭ್ಯರ್ಥಿಗಳಿದ್ದಾರೆ ಅವರ ಟ್ರೆಂಡ್ನ ತೋರಿಸ್ತಾ ಇದ್ವಿ. ಒಮರ್ ಅಬ್ದುಲ್ಲಾ NC ನ್ಯಾಷನಲ್ ಕಾನ್ಫರೆನ್ಸ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಇಲ್ತಿಜಾಮ್ ಮುಫ್ತಿ PDP ಮುನ್ನಡೆಯಲ್ಲಿದ್ದಾರೆ. ಒಟ್ಟು ರಿಸಲ್ಟ್ನ ಒಂದು ಹೈಲೈಟ್ಸ್ನ ತೋರಿಸ್ತಾ ಇದ್ದೀವಿ. ವಿನೇಶ್ ಪೋಗಟ್ ಕಾಂಗ್ರೆಸ್ ಹರಿಯಾಣ ಹಿನ್ನಡೆ, ಹಾಗೆಯೇ ದುಷ್ಯಂತ್ ಚೌಟಾಲಾ ಬಿಜೆಪಿ ಹಿನ್ನಡೆ ಹರಿಯಾಣದಲ್ಲಿ. ಭೂಪೇಂದರ್ ಸಿಂಗ್ ಕೂಡ ಬಹಳ ಬೇಜಾರದಲ್ಲಿ ಇರೋದನ್ನು ಕಾಣಬಹುದು. ಕಾಂಗ್ರೆಸ್ ಲಾಸ್ಟ್ ಮೊಮೆಂಟಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹಿನ್ನಡೆಯನ್ನು ಸಾಧಿಸಿರೋದ್ರಿಂದ ಅಧಿಕಾರ ಹಿಡಿಯೋದು ಕಷ್ಟ ಆಗ್ತಾ ಇದೆ. ಅಧಿಕಾರದ ಗದ್ದುಗೆಯತ್ತ ಹೋಗೋದು ಕಷ್ಟ ಆಗ್ತಾ ಇದೆ. ಬಿಜೆಪಿ ರೇಸ್ನಲ್ಲಿ ಮುನ್ನುಗ್ಗಿ ಅಧಿಕಾರದ ಗದ್ದುಗೆಯ ಹತ್ತತ್ರ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್. ಇನ್ನೇನು ಅನೌನ್ಸ್ ಆಗೋದು ಒಂದೇ ಬಾಕಿ ಇದೆ. 46 ಬಂದ್ಬಿಟ್ಟಿದೆ ಅಂತ ಅನೌನ್ಸ್ ಆಗಿಬಿಟ್ರೆ ಮುಗೀತು ಅಲ್ಲಿಗೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 47 ಸೀಟ್ ಬಂದ್ಬಿಟ್ರೆ ಯಾವುದೇ ಆತಂಕ ಇಲ್ಲದ